ಆಕೆ ಕಿರುತೆರೆ ನಟಿ, ಆತ ಸಿನಿಮಾ ನಿರ್ಮಾಪಕ. ಇಬ್ಬರು ಮದುವೆಯಾಗಿ 2 ವರ್ಷ ಆಗಿತ್ತು. ಆದರೆ ಸಂಸಾರದಲ್ಲಿ ಎದ್ದ ಬಿರುಗಾಳಿ ಇಬ್ಬರನ್ನು ದೂರ ಮಾಡಿತ್ತು. ಮಗಳಿಗಾಗಿ ತಲೆ ಕೆಡಿಸಿಕೊಂಡವ ಪತ್ನಿಯನ್ನೇ ಕಿಡ್ನಾಪ್ ಮಾಡಿದ್ದಾನೆ. ಚೈತ್ರಾ ರಾಮ್ ಚಂದನವನದ ಜೂನಿಯರ್ ರಚಿತಾ ರಾಮ್ ಅಂತಾನೆ ಕರೆಸ್ಕೊಳ್ತಿರೋ ಹಾಟ್ ಬ್ಯೂಟಿ, ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿ ಹಚ್ಚುತ್ತಿರೋ ಮಾದಕ ನಟಿ, ಅದರಲ್ಲೂ ನೆಟ್ಟಿಗರ ಪಾಲಿನ ಫೇವರೆಟ್. ದಿನಕ್ಕೊಂದು ವಿಡಿಯೋ, ದಿನಕ್ಕೊಂದು ಅವತಾರ, ಕಿಕ್ಕಿಯೇರಿಸೋ ಲುಕ್ನಲ್ಲಿ ಕಾಣಿಸ್ಕೊಳ್ಳೋ ಗುಳಿಕೆನ್ನೆ ಚೆಲುವೆ ಅದೆಷ್ಟೋ ಪಡ್ಡೆಗಳ ಪಾಲಿನ ಹಾಟ್ ಫೇವರೆಟ್ ಆಗಿದ್ದಾಳೆ. ಒಂದೇ ಒಂದು ರೀಲ್ಸ್ ಅಪ್ಲೋಡ್ ಮಾಡಿದ್ರೆ ಸಾಕು, ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆಯುತ್ತಿದೆ. ಇಷ್ಟು ದಿನ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿದ್ದ ಚೈತ್ರಾ ಸುತ್ತ ಈಗ ಹೊಸದೊಂದು ಸುದ್ದಿ ಸುತ್ತಾಡುತ್ತಿದೆ. ಗಂಡ ಹೆಂಡತಿ ಜಗಳದ ಸುದ್ದಿ ದೊಡ್ಡ ಸದ್ದು ಮಾಡುತ್ತಿದೆ. ಮಗಳಿಗಾಗಿ ಪತ್ನಿಯನ್ನೇ ಕಿಡ್ನಾಪ್ ಮಾಡಿದ ನಿರ್ಮಾಪಕ. ನಿಮ್ಮ ಮಗಳು ಬೇಕಂದ್ರೆ ನನ್ನ ಮಗಳನ್ನ ಕೊಡಿ, ಅತ್ತೆಗೆ ಆವಾಜ್. ಈತನ ಹೆಸರು ಹರ್ಷವರ್ಧನ್ ಅಂತ. ವರ್ಧನ್ ಸಿನಿಮಾಸ್ ಅನ್ನೋ ಪ್ರೊಡಕ್ಷನ್ ಕಂಪನಿಯ ಒಡೆಯ. ಸಿನಿಮಾದ ಜೊತೆಗೆ ಕೆಲವು ಸೀರಿಯಲ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. 5-6 ವರ್ಷದ ಹಿಂದೆ ನಿನ್ನಲ್ಲೇನೋ ಹೇಳಬೇಕು ಅನ್ನೋ ಸಿನಿಮಾವೊಂದನ್ನ ನಿರ್ಮಾಣ ಮಾಡಿದ್ರು. ಈ ಸಿನಿಮಾದ ಹೀರೋಯಿನ್ ಬೇರೆ ಯಾರೂ ಅಲ್ಲ, ಇದೇ ಚೈತ್ರ. ಸಿನಿಮಾಗೆ ಹೀರೋಯಿನ್ ಆಗಿ ಬಂದವಳು ನಿರ್ಮಾಪಕರ ಪಾಲಿನ ಹೀರೋಯಿನ್ ಕೂಡ ಆಗಿದ್ಲು. ಇಬ್ಬರ ಮಧ್ಯೆ ಪ್ರೀತಿ ಬೆಳೆಯುತ್ತಿದ್ದಂತೆ ಮದುವೆಯನ್ನೂ ಆಗಿದ್ರು. ಒಂದಿಷ್ಟು ಸಂಸಾರ ಮಾಡಿದವರಿಗೆ ಮುದ್ದಾದ ಮಗುವೂ ಜನಿಸಿತ್ತು. ಆದರೆ ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ. ಗಂಡ ಹೆಂಡತಿ ಮಧ್ಯೆ ಜಗಳ ಶುರುವಾಗ್ತಿದ್ದಂತೆ ಇಬ್ಬರೂ ದೂರವಾಗಿದ್ರು. ಗಂಡ ಹೆಂಡತಿ ದೂರವಾಗ್ತಿದ್ದಂತೆ ಮಗಳು ತಾಯಿ ಬಳಿಯೇ ಉಳ್ಕೊಂಡಿದ್ಲು. ಅವತ್ತಿನಿಂದಲೂ ಮಗಳು ನನಗೆ ಬೇಕು ಅಂತ ಹರ್ಷವರ್ಧನ್ ಪಟ್ಟು ಹಿಡಿದಿದ್ರು. ಆದರೆ ಚೈತ್ರಾ ಮಾತ್ರ ಮಗಳನ್ನ ಕೊಟ್ಟಿರಲಿಲ್ಲ. ಮಗಳ ಮೇಲಿನ ಪ್ರೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದಂತೆ ಹರ್ಷವರ್ಧನ್ ಕೊರಗೋದಕ್ಕೆ ಶುರು ಮಾಡಿದ್ರು. ಹೇಗಾದ್ರೂ ಸರಿ ನನ್ನ ಮಗಳು ನನ್ನ ಜೊತೆಗೇ ಇರಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ಚೈತ್ರಾ ಬಳಿ ಮಗಳ ವಿಷಯ ಕೇಳಿದಾಗಲೆಲ್ಲ ದೊಡ್ಡ ಜಗಳ ಆಗ್ತಿತ್ತಂತೆ. ಹೀಗಾಗಿಯೇ ಕಿಡ್ನಾಪ್ ಮಾಡೋ ಐಡಿಯಾ ಮಾಡಿದ್ದಾರೆ. ಅಡ್ಡದಾರಿಯಲ್ಲಿ ಹೋದ್ರೂ ಪರವಾಗಿಲ್ಲ, ನನ್ನ ಮಗಳು ನನ್ನ ಜೊತೆಗೇ ಇರಬೇಕು ಅನ್ನೋ ನಿರ್ಧಾರ ಮಾಡಿದ್ದಾರೆ. ಗಂಡನಿಂದ ದೂರಾಗಿದ್ದ ಚೈತ್ರ ಸಿನಿಮಾ ಸೀರಿಯಲ್ ಅಂತ ಬ್ಯುಸಿಯಾಗಿದ್ಲು. ಇದನ್ನೇ ಹರ್ಷವರ್ಧನ್ ಅಸ್ತ್ರ ಮಾಡಿಕೊಂಡಿದ್ದಾನೆ. ತನ್ನ ಸ್ನೇಹಿತ ಕೌಶಿಕ್ ಪತ್ನಿ ಚೈತ್ರಾಳ ಕಾಂಟ್ಯಾಕ್ಟ್ ಮಾಡಿದ್ದ. ಸಿನಿಮಾ ಹಾಗೂ ಸೀರಿಯಲ್ ಒಂದರಲ್ಲಿ ಆಫರ್ ಇದೆ ಅಂಥೇಳಿ 20,000 ಅಡ್ವಾನ್ಸ್ ಕೂಡ ಹಾಕಿಸಿದ್ದ. ನಂತರ ಶುರುವಾಗಿದ್ದೇ ಹರ್ಷವರ್ಧನ್ನ ಅಸಲಿ ಆಟ. ಅಡ್ವಾನ್ಸ್ ಕೊಟ್ಟ ಕೆಲವೇ ದಿನಕ್ಕೆ ಮೈಸೂರಿನಲ್ಲಿ ಶೂಟಿಂಗ್ ಇದೆ ಅಂತ ಮೈಸೂರು ರಸ್ತೆಗೆ ಕರೆಸ್ಕೊಂಡಿದ್ರು. ಯಾವಾಗ ಚೈತ್ರಾ ಎಂಟ್ರಿ ಕೊಟ್ಲೋ ಅಲ್ಲಿಂದಲೇ ಕಾರಿನಲ್ಲಿ ಕಿಡ್ನಾಪ್ ಮಾಡಿದ್ದಾರೆ. ಸೀದಾ ಮಂಡ್ಯದ ಕಡೆ ಕರೆದೊಯ್ದವರು ಚೈತ್ರಾಳ ತಾಯಿಗೆ ಕರೆ ಮಾಡಿದ್ದಾರೆ. ನಿಮ್ಮ ಮಗಳನ್ನ ನಾನು ಕಿಡ್ನಾಪ್ ಮಾಡಿದ್ದೇನೆ, ನಿಮ್ಮ ಮಗಳು ಬೇಕಂದ್ರೆ ನನ್ನ ಮಗಳನ್ನ ಕೊಡಿ ಅಂತ ಅಳಿಮಯ್ಯನೇ ಬೆದರಿಕೆ ಹಾಕಿದ್ದ. ಯಾವಾಗ ಕಿಡ್ನಾಪ್ ಬೆದರಿಕೆ ಕರೆ ಬಂತೋ ಚೈತ್ರಾ ಸಹೋದರಿ ಲೀಲಾ ಸೀದಾ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡುತ್ತಿದ್ದಂತೆ ಖಾಕಿ ಪಡೆ ಫುಲ್ ಆಕ್ಟಿವ್ ಆಗಿದೆ. ಯಾವಾಗ ಕೇಸ್ ದಾಖಲಾಗಿದೆ ಅನ್ನೋದು ಗೊತ್ತಾಯ್ತೋ ಗಂಡನೇ ಪತ್ನಿಯನ್ನ ಕರ್ಕೊಂಡು ಬಂದು ಬಿಟ್ಟು ಹೋಗಿದ್ದಾನೆ. ಆದರೆ ದೂರು ದಾಖಲಿಸಿಕೊಂಡಿದ್ದ ಪೊಲೀಸರು ಇಬ್ಬರು ಆರೋಪಿಗಳನ್ನ ಕರೆಸಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಈ ವೇಳೆ ಕೌಟುಂಬಿಕ ವಿಷಯವನ್ನ ನಾವೇ ಬಗೆಹರಿಸಿಕೊಳ್ತೀವಿ ಅಂತ ಇಬ್ಬರೂ ಹೇಳಿದ್ದಾರಂತೆ. ಆದರೆ ಕಿಡ್ನಾಪ್ ಕೇಸ್ ದಾಖಲಿಸಿಕೊಂಡ ಪೊಲೀಸರು ಕಾನೂನು ಪ್ರಕ್ರಿಯೆ ನಡೆಸುತ್ತಿದ್ದಾರೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು.